ವೃಷಭ ರಾಶಿ ವೃಷಭ ಲಗ್ನದವರಿಗೆ ವೀಕ್ಷಕರೇ ತುಂಬಾ ಮುಖ್ಯವಾಗಿರತಕ್ಕಂತ ಟಾಪಿಕ್ ಏನು ಅಂತಂದ್ರೆ ನಾವು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಪಟ್ರೆ ಒಂದು ಒಳ್ಳೆ ಕೆಲಸ ಸಿಗ್ಬೋದು ಅಥವಾ ಒಳ್ಳೆ ಕೆಲಸ ಸಿಕ್ಕಾದ ಮೇಲೂ ಅದರಲ್ಲಿ ಒಳ್ಳೆ ಲಾಭಗಳನ್ನ ಪಡ್ಕೊಳ್ಳೋದು ಹೇಗೆ ಅನ್ನುವಂತಹ ಪ್ರಶ್ನೆ ಬಹಳಷ್ಟು ಜನರಿಗೆ ಕನ್ಫ್ಯೂಸ್ ಅಲ್ಲಿ ಇರುತ್ತೆ, ಗೊಂದಲ ಇರುತ್ತೆ. ನಾನು ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡ್ಲಿ, ಯಾವ ಕ್ಷೇತ್ರದಲ್ಲಿ ಪ್ರಯತ್ನ ಮಾಡಿದ್ರೆ ನನ್ಗೆ ಒಳ್ಳೆ ಫಲ ಸಿಗುತ್ತೆ ಅಥವಾ ನನಗೆ ಉದ್ಯೋಗ ಯಾವ ಕ್ಷೇತ್ರದಲ್ಲಿ ಸಿಗಬಹುದು ಅನ್ನುವಂಥದ್ದು ಪ್ರಶ್ನೆ ಇರುತ್ತೆ. ಜೊತೆಗೆ ಸಿಕ್ಕಿರ್ತಕ್ಕಂಥವರು ಕೂಡ ಈ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಒಂದು ಉದ್ಯೋಗದಲ್ಲಿ ಯಾವ ಕ್ಷೇತ್ರದಲ್ಲಿ ಚೆನ್ನಾಗಿ ಇರತಕ್ಕಂತ ಫಲ ಸಿಗುತ್ತೆ, ಯಾವ ಕ್ಷೇತ್ರಗಳು ನಿಮಗೆ ಚೆನ್ನಾಗಿ ಸೂಟ್ ಆಗುತ್ತೆ ಅನ್ನುವಂಥದ್ದು ನೋಡಿ. ಈಗಿನ ಒಂದು ದಿನಮಾನಗಳಲ್ಲಿ ಸ್ತ್ರೀ ಪುರುಷರು ಕೂಡ ತುಂಬಾ ಕಾಂಪಿಟೇಷನ್ ಯುಗ ಇದೆ. ಹಾಗಾಗಿ ಪುರುಷರಿಗಿಂತ ಸ್ತ್ರೀಯರೇನು ಕಡಿಮೆ ಇಲ್ಲ. ಎಲ್ಲ ಕ್ಷೇತ್ರಗಳಲ್ಲಿಯೂ ಕೂಡ ಸ್ತ್ರೀ ತನ್ನ ಒಂದು ಸಾಧನೆಯನ್ನ ಮಾಡ್ತಾ ಇರತಕ್ಕಂಥದ್ದು. ಹಾಗಾಗಿ ಉದ್ಯೋಗ ಕ್ಷೇತ್ರದಲ್ಲಿ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಸ್ತ್ರೀ ಪುರುಷರಿಗೂ ಕೂಡ ಈ ಫಲ ಅನ್ವಯ ಆಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್, ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ನಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ ನೋಡಿ. ವೃಷಭ ರಾಶಿ ವೃಷಭ ಲಗ್ನದವರು ಯಾವತ್ತಿಗೂ ಕೂಡ ಈ ಐಷಾರಾಮಿಯಾಗಿರೋದಕ್ಕೆ ಪ್ರಯತ್ನ ಪಡ್ತಕ್ಕಂಥದ್ದು. ಬಹಳ ಖುಷಿಯಾಗಿರ್ಬೇಕು, ಹ್ಯಾಪಿ ಆಗಿರ್ಬೇಕು, ಭೋಗದ ವಸ್ತುಗಳನ್ನ ಅನುಭವಿಸಬೇಕು, ಸದಾ ಒಂದು ವಿಶೇಷವಾಗಿ ಇರಬೇಕು, ಸ್ಪೆಷಲ್ ಆಗಿರ್ಬೇಕು, ಸುಂದರವಾಗಿರ್ಬೇಕು, ಈ ನೋಡೋರಿಗೆ ತುಂಬಾ ಅಟ್ರಾಕ್ಟಿವ್ ಆಗಿರಬೇಕು ಅನ್ನುವಂತಹ ಮನಸ್ಥಿತಿ ಉಳ್ಳವರು, ಯಾವತ್ತಿಗೂ ಕೂಡ ಮೃದುವಾಗಿರತಕ್ಕಂಥ ಸ್ವಭಾವದವರು, ನಂಬಿಕಸ್ಥರು, ಯಾವುದೇ ಕೆಲಸ ಮಾಡಿದ್ರು ಕೂಡ ತುಂಬಾ ಶ್ರದ್ಧೆಯಿಂದ ಮಾಡ್ತಕ್ಕಂತಹ ವ್ಯಕ್ತಿಗಳು, ಯಾವಾಗಲೂ ಕೋಪಗೊಳ್ಳುವುದಿಲ್ಲ, ಸಡನ್ ಆಗಿ ಕೋಪ ಬರೋದೇ ಇಲ್ಲ. ಮತ್ತೆ ಕೋಪ ಬಂದ್ರೆ ತುಂಬಾ ಭಯಂಕರವಾಗಿರುತ್ತೆ. ಜೊತೆಗೆ ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ. ಯಾರು ಬೇರೆಯವರಿಗೆ ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ತುಂಬಾ ಕಡಿಮೆ. ಅವ್ರು ಹಂಗಿದ್ದಾರೆ, ಇವ್ರು ಹಿಂಗಿದ್ದಾರೆ, ನಾನು ಹಿಂಗ್ ಮಾಡ್ಬೇಕು, ಆ ತರದ್ದು ಇರಲ್ಲ. ಎಲ್ಲರೂ ಬೆಳಿಲಿ, ನಾವು ಬೆಳೆಯೋಣ, ಅವ್ರಿಗೂ ಬೆಳೆಸೋಣ ಅನ್ನುವಂತಹ ಮನಸ್ಥಿತಿ ಉಳ್ಳಂತಹ ವ್ಯಕ್ತಿಗಳು ಅಂತ ಹೇಳ್ಬೋದು. ಯಾವುದೇ ಒಂದು ಸಣ್ಣ ಕೆಲಸ ಮಾಡ್ಬೇಕಾದ್ರೂ ಕೂಡ ತುಂಬಾ ಸ್ವಲ್ಪ ಕಷ್ಟಪಟ್ಟು ಕೆಲಸವನ್ನ ಮಾಡ್ತಕ್ಕಂತಹ ಮನಸ್ಥಿತಿ ಉಳ್ಳವರು ಈ ವೃಷಭ ರಾಶಿಯವರು ಅಂತ ಹೇಳ್ಬೋದು. ಇಂತಹ ವೃಷಭ ರಾಶಿ ವೃಷಭ ಲಗ್ನದವರಿಗೆ ನೋಡಿ, ಪೂರ್ವ ದಿಕ್ಕು ತುಂಬಾ ಶುಭಕರವಾಗಿರ್ತಕ್ಕಂತಹ ದಿಕ್ಕು ಅಂತ ಹೇಳ್ಬೋದು. ಜೊತೆಗೆ ವಿಶೇಷವಾಗಿ ಶುಕ್ರವಾರ ಮತ್ತು ಶನಿವಾರ ಅದೃಷ್ಟದ ದಿನಗಳು ಅಂತ ಹೇಳ್ಬೋದು. ಅದೃಷ್ಟದ ದಿನದಲ್ಲಿ ಬಹಳ ವಿಶೇಷವಾಗಿ ಶುಕ್ರವಾರ ತುಂಬಾ ಚೆನ್ನಾಗಿರ್ತಕ್ಕಂತಹ ಒಂದು ದಿನ ಅಂತ ಹೇಳ್ಬೋದು. ಇನ್ನ ನೀವು ವರ್ಣಗಳು, ಬಣ್ಣಗಳು ಯಾವುದು, ಶುಭ ಬಣ್ಣಗಳು ಯಾವುದು ಅಂತ ನೋಡಿದ್ರೆ ಶ್ವೇತ ಅಂದ್ರೆ ಬಿಳಿ ಬಣ್ಣ ಮತ್ತೆ ಹಸಿರು ಬಣ್ಣ, ಈ ಬಣ್ಣದಲ್ಲಿರ್ತಕ್ಕಂತಹ ವಸ್ತ್ರ, ಆಭರಣ, ಕಲರು, ನೀವು ಯಾವ್ದನ್ನಾದ್ರೂ ಈ ತರದ ಒಂದು ಚಾಯ್ಸ್ ಮಾಡ್ಕೊಂಡ್ರೆ ಒಂದು ಒಳ್ಳೆ ಶುಭಕಾರಕವಾಗಿರ್ತಕ್ಕಂಥ ಫಲಗಳು ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ನಿಮಗೆ ಬಹಳ ವಿಶೇಷವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ನೋಡಿ, ಈ ನೀವು ಸದಾ ವಿಲಾಸಿಗಳಾಗಿರ್ತಕ್ಕಂಥದ್ರಿಂದ ಭೋಗದ ವಸ್ತುಗಳನ್ನ, ಏನಾದ್ರೂ ಒಂದು ದೊಡ್ಡ ವಿಶೇಷವಾಗಿರ್ತಕ್ಕಂತಹ ಮನೆಗಳಾಗಿರ್ಬೋದು, ಕಾರುಗಳಾಗಿರ್ಬೋದು, ಬಂಗ್ಲೆ ಆಗಿರ್ಬೋದು, ವಿಲ್ಲಾ ಆಗಿರ್ಬೋದು, ಅಥವಾ ಸೈಟ್ಗಳಾಗಿರ್ಬೋದು, ಭೋಗದಲ್ಲಿ ಅನುಭವಿಸುವಂತಹ ವಸ್ತುಗಳನ್ನ, ಭೋಗಕ್ಕೆ ಸಂಬಂಧಿಸಿರ್ತಕ್ಕಂಥ ವೈಭೋಗಗಳು ಇರಬೇಕು ಅದರಲ್ಲಿ, ಅಂತಹ ಒಂದು ಸಾಧನವನ್ನ ಮಾರಾಟ ಮಾಡ್ತಕ್ಕಂತಹ ಸನ್ನಿವೇಶ ಕೆಲವೊಂದು ಜನರಿಗೆ ಸೂಟ್ ಆಗುತ್ತೆ. ಇನ್ನು ಸುಗಂಧಿತ ಪದಾರ್ಥಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು ಕೂಡ, ಈ ಸ್ತ್ರೀಯರ ವಸ್ತ್ರ ಅಲಂಕಾರಿಕ ವಸ್ತುಗಳು ಸೌಂದರ್ಯವಾಗಿರ್ತಕ್ಕಂತಹ ಯಾವ್ದಾದ್ರೂ ಸುಂದರವಾಗಿರ್ತಕ್ಕಂಥ ವಸ್ತುಗಳು, ಅದು ಯಾವುದೇ ಒಂದು ರೂಪದಲ್ಲಿ ಇರಬಹುದು, ಕಲ್ಲಿನಿಂದ, ಕಟ್ಟಿಗೆಯಿಂದ, ಪಂಚಲೋಹಗಳಿಂದ, ಯಾವುದಾದ್ರೂ ಈ ಭೂಮಿ ಮೇಲೆ ಇರ್ತಕ್ಕಂತಹ ಎಲ್ಲ ಯಾವುದಾದ್ರೂ ಲೋಹಗಳಿಂದ ಇರತಕ್ಕಂತ ವಸ್ತುಗಳೇ ಆಗಿರಬಹುದು ಅಥವಾ ಆರ್ಟಿಫಿಷಿಯಲ್ ಆಗಿರ್ಬೋದು, ಇಂತಹ ಒಂದು ಸುಂದರವಾಗಿರ್ತಕ್ಕಂತಹ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಒಳ್ಳೆ ಒಂದು ಫಲಗಳು ಸಿಗುವಂತದ್ದು. ಜೊತೆಗೆ ಅಭಿನಯ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಒಂದು ಕಲೆ ಅನ್ನುವಂಥದ್ದು ರಕ್ತಗತವಾಗಿನೇ ಬಂದಿರುತ್ತೆ. ಹಾಗಾಗಿ ಕಲೆಯಲ್ಲೇ ಒಂದು ಒಳ್ಳೆ ಸಾಧನೆ ಮಾಡುವಂತಹದ್ದು, ಸಂಗೀತ ಕ್ಷೇತ್ರ, ಗಾಯನ, ಈ ಉಡುಗೆ ತೊಡುಗೆ ಅಲಂಕಾರಿಕವಾಗಿರತಕ್ಕಂಥ ವಸ್ತುಗಳನ್ನ ಮಾರಾಟ ಮಾಡ್ತಕ್ಕಂಥದ್ದು, ಜೊತೆಗೆ ಈ ಆಭರಣಗಳನ್ನ ಮಾರಾಟ ಮಾಡೋದು, ವಿಶೇಷವಾಗಿ ಯಾವ್ದಾದ್ರೂ ಒಂದು
ಸೌಂದರ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಆಭರಣಗಳನ್ನ ಮಾರಾಟ ಮಾಡುವಂತ ಕ್ಷೇತ್ರದಲ್ಲೂ ಕೂಡ ಒಳ್ಳೆಯ ಫಲಗಳು ಸಿಗುವಂತದ್ದು. ಜೊತೆಗೆ ಈ ಟೂರಿಸ್ಟ್ ಈ ಪ್ರಯಾಣ ಮಾಡುವಂತದ್ದು, ಬೇರೆ ಬೇರೆ ಕಡೆ ಅಲದಾಡುವಂತದ್ದು, ಅದೇ ಒಂದು ವೃತ್ತಿ ಜೀವನ ಆಗ್ಬೋದು. ಟೂರಿಸ್ಟ್ ಮಾಡುವಂತದ್ದು, ಕೆಲವೊಂದು ಟ್ರಾವೆಲಿಂಗ್ ಏಜೆನ್ಸಿಗಳನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಸ್ವಲ್ಪ ಭಿನ್ನವಾಗಿರುತ್ತೆ. ಈ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಬೇರೆಯವ್ರು ಏನ್ ಮಾಡ್ತಾರೆ ಆ ತರ ಮಾಡಲ್ಲ. ನಿಮ್ಮದೇ ಆಗಿರತಕ್ಕಂತಹ ಒಂದು ವಿಶೇಷವಾದ ಶೈಲಿ ಇರುತ್ತೆ. ಬೇರೆಯವ್ರು ಅಂತಾರೆ ನಿಮ್ಮ ನಡೆನೆ ನಮಗ ಅರ್ಥ ಆಗಲ್ಲ ಅನ್ನುವಂಥದ್ದು ಎಷ್ಟೋ ಜನ ವ್ಯಕ್ತಪಡಿಸ್ತಾರೆ. ಹಾಗಾಗಿ ಒಂದು ಡಿಫ್ರೆಂಟ್ ಆಗಿರ್ತಕ್ಕಂಥ ಆಯಾಮದಲ್ಲಿ ಕೆಲಸ ಮಾಡ್ತೀರಿ. ಕೆಲಸ ಮಾಡಿದ್ರು ಕೂಡ ತುಂಬಾ ಚೆನ್ನಾಗಿರ್ತಕ್ಕಂಥ ಫಲ ಸಿಗುತ್ತೆ. ಇದು ಅಷ್ಟೇನಾ ಮತ್ತೆ ಬೇರೆನಾ ಅಂತಂದ್ರೆ ಖಂಡಿತವಾಗ್ಲೂ ಬೇರೆ ಬೇರೆ ಕ್ಷೇತ್ರಗಳಲ್ಲಿ, ಯಾಕಂತಂದ್ರೆ ಈ ವೃಷಭ ರಾಶಿಯವರು ವೃಷಭ ಲಗ್ನದವರು ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಕಲೆ ಅವರಲ್ಲಿರೋದ್ರಿಂದ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ಕೊಟ್ಟಿರುವಂತ ಕೆಲಸ ಚಾಚು ತಪ್ಪದೆ ನೀಟಾಗಿ ಮಾಡೋದ್ರಿಂದ ಅದರಲ್ಲೂ ಕೂಡ ಸಕ್ಸಸ್ ಅನ್ನ ಕಾಣುವಂತಹ ಒಂದು ಕಲೆಗಾರಿಕೆ ಈ ವೃಷಭ ರಾಶಿ ವೃಷಭ ಲಗ್ನದವರಿಗೆ ಕಂಡು ಬರುತ್ತೆ. ಇನ್ನು ನಿಮ್ಮ ಆರಾಧ್ಯ ದೈವ ಯಾವುದು ಅಂದ್ರೆ ನೀವು ಸದಾ ಒಂದು ಸ್ಮರಿಸಿಕೋಬೇಕಾಗಿರುವಂತಹ, ಆರಾಧನೆ ಮಾಡಬೇಕಾಗಿರ್ತಕ್ಕಂತಹ, ಪೂಜಿಸಲ್ಪಡ್ತಕ್ಕಂತಹ ದೇವರು ಯಾವುದು, ದೈವ ಯಾವುದು ಅನ್ನುವಂಥದ್ರ ಬಗ್ಗೆ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಇದೆ. ಜೊತೆಗೆ ನೀವು ಯಾವ ಮುಖದ ರುದ್ರಾಕ್ಷಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಟಾಪಿಕ್ ಇದೆ. ಆದ್ರೆ ಅದನ್ನ ತಿಳಿಸೋದಕ್ಕಿಂತ ಮುಂಚೆ ಒಂದು ಮುಖ್ಯವಾದ ವಿಡಿಯೋ ಇದೆ, ನೋಡ್ಕೊಂಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿಯೂ ಕೂಡ ಈ ಜನ್ಮ ಜಾತಕ ಫಲ ಸಿಗುತ್ತೆ. ಹಿಂದಕ್ಕೆ ನಮ್ಮ ಹಿರಿಯರು ಮಗು ಹುಟ್ಟಿದ ತಕ್ಷಣ ಮಗುವಿನ ಜಾತಕ ಬರೆಸ್ತಿದ್ರು. ಈಗ ಯಾರಿಗಿದೆ ಸಮಯ? ಯಾರಿಗೂ ಸಮಯ ಇಲ್ಲ. ಅದ್ರ ಬಗ್ಗೆ ಹೆಚ್ಚಾನು ಗೊತ್ತೂ ಇಲ್ಲ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳೋದಕ್ಕೆ ಒಂದು ಒಳ್ಳೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ನಂಬಿಕೆ ವಿಶ್ವಾಸದಿಂದ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ನೋಡಿ, ನೀವು ರುದ್ರಾಕ್ಷಿ ಅಂತ ಬಂದಾಗ ಯಾವುದೇ ಒಂದು ಮುಖದ ರುದ್ರಾಕ್ಷಿಯನ್ನ ಧರಿಸ್ಕೋಬಹುದು. ಅದ್ರ ಬಗ್ಗೆ ಏನ್ ತೊಂದರೆ ಏನಿಲ್ಲ. ಬಟ್ ನೀವು ಈ ರತ್ನಗಳನ್ನು ಧರಿಸಬೇಕಾದ್ರೆ ನಿಮ್ಮ ನಕ್ಷತ್ರಗಳಿಗೆ ಅನುಸಾರವಾಗಿ ಧರಿಸತಕ್ಕಂತ ಪ್ರಯತ್ನವನ್ನ ಮಾಡಿ. ಇನ್ನು ನಿಮ್ಮ ಆರಾಧ್ಯ ದೈವ ಏನು ಅಂತಂದ್ರೆ ನೋಡಿ, ಶ್ರೀ ಮಹಾಲಕ್ಷ್ಮಿ ತಾಯಿ. ಮಹಾಲಕ್ಷ್ಮಿ ದೇವಿಗೆ ಸದಾ ಸ್ಮರಣೆಯಲ್ಲಿರಬೇಕು, ಸದಾ ಆರಾಧನೆಯಲ್ಲಿರಬೇಕು. ಪೂಜೆ ಪುನಸ್ಕಾರಗಳನ್ನ, ಧೂಪ ದೀಪಗಳನ್ನ, ನೈವೇದ್ಯಾದಿಗಳನ್ನ ಮಾಡತಕ್ಕಂತಹ ಪ್ರಯತ್ನವನ್ನ ಮಾಡ್ಕೊಳ್ಳಿ. ಖಂಡಿತವಾಗಿಯೂ ನಿಮ್ಮ ಜೀವನದಲ್ಲಿ ಒಂದು ಒಳ್ಳೆ ಫಲ ಸಿಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಒಳ್ಳೆ ಫಲ ಸಿಗಲಿ. ತಾಯಿ ಮಹಾಲಕ್ಷ್ಮಿ ಸಕಲ ಐಶ್ವರ್ಯಗಳನ್ನು ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.